ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣಾಗಿ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಆಗಿರುವಂತಹ ಶ್ರೀ ಕೆಎಸ್ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಇತ್ತೀಚೆಗಷ್ಟೇ ಮಾರಿಕಾಂಬಾ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹೊರಡೋದಕ್ಕೂ ಮುಂಚೆ ಶಿವಮೊಗ್ಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ಹಜರತ್ ಸೈಯದ್ ಸಾದತ್ ದರ್ಗಾ ಭೂತರಾಯ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಗುರುಜಿಯವರು ಭೇಟಿ ನೀಡಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ರು. ಬನ್ನಿ, ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. श्रीगुरुभ्यो नमः. हरिः ओम. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. जातवेदसे सुनवामसोमराधीतो निदहाति वेदाः सनः पर्षतु दुर्गाणि विश्वा नावे वसन्धुं दुरितात्यग्निः त्वामग्निवर्णान् तमसाध्वन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये. ಸುತರಸೆ ನಮಃ. ತಾವೀಗ ನೋಡ್ತಿರ್ತಕ್ಕಂಥದ್ದು ಅಣಿಗೇರಿ ಕಟ್ಟೆಯಲ್ಲಿರ್ತಕ್ಕಂಥ ಭೂತರಾಯ ಚೌಡೇಶ್ವರಿ ಎಂಬತಕ್ಕಂಥ ನಾಮಾಂಕಿತದಿಂದ ಇಲ್ಲಿ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ದರ್ಗಾದಲ್ಲಿ ವಿಶೇಷವಾಗಿ ಹಿಂದೂ ಮತ್ತು ಮುಸಲ್ಮಾನರು ಇಬ್ಬರೂ ಸಹಿತ ಭಾವೈಕ್ಯತೆಯಿಂದ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಇಲ್ಲಿ ದರ್ಗಾನೂ ಇದೆ, ಹಾಗೆ ಚೌಡೇಶ್ವರಿಯ ಸಾನ್ನಿಧ್ಯನೂ ಇದೆ, ಹಾಗೆ ಭೂತರಾಯನ ಸಾನ್ನಿಧ್ಯ ಇದೆ. ಇಲ್ಲಿರ್ತಕ್ಕಂಥ ಭೂತರಾಯನ ಸಾನ್ನಿಧ್ಯ ಇದೆಯಲ್ಲ, ಅಬ್ಬಾ, ಅದು ನೋಡ್ಲಿಕ್ಕೆ ಆನಂದ. ಹಾಗೆ ಬರ್ತಕ್ಕಂಥ ಭಕ್ತರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ತಾಯಿ ಬಳಿ ಸಂಪೂರ್ಣವಾಗಿ ಬೇಡಿಕೆಯನ್ನು ಇಡ್ತಾರೆ. ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಭಕ್ತಿಯಿಂದ ಪ್ರಾರ್ಥನೆ ಮಾಡತಕ್ಕಂಥದ್ದು ಇಲ್ಲಿನ ಪದ್ಧತಿ. ಹಾಗಾಗಿ ಇವತ್ತು ನಾವು ಶಿವಮೊಗ್ಗ ಭಾಗಕ್ಕೆ ಬಂದ್ವಿ. ಶಿವಮೊಗ್ಗ ಬಂದು ಅಲ್ಲಿ ಸಾಮೂಹಿಕವಾದಂಥ ಸತ್ಯನಾರಾಯಣ ಸ್ವಾಮಿಯ ದರ್ಶನ ಮಾಡಬೇಕು, ಸತ್ಯನಾರಾಯಣ ಸ್ವಾಮಿ ಅನುಷ್ಠಾನಕ್ಕೆ ಬರಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದು. ಆ ಸಂಕಲ್ಪದಂತೆ ಅಣ್ಣಿಗೇರಿ ಕಟ್ಟೆಗೆ ಬಂದು ಇಲ್ಲಿ ವಿಶೇಷವಾಗಿ ಭೂತರಾಯ ಚೌಡೇಶ್ವರಿ ಹಾಗೂ ಈ ದರ್ಗಾ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಬನ್ನಿ, ಒಳಗಿರ್ತಕ್ಕಂಥ ದೇವಿಯ ದರ್ಶನ ಮಾಡಿ ಬರೋಣ. विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते वर्षिणि दुर्धरधर्षिणि दुर्मुखमर्षिणि कर्षरते त्रिभुवनपोषिणि शङ्करतोषिणि कल्मषमोषिणि कोशरते धनुजनिरोषिणि दिविसुतरोषिणि दुर्मदशोषिणि सिन्धुसुते. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ,
ತಾವೆಲ್ಲ ನೋಡ್ತಿರ್ತಕ್ಕಂಥದ್ದು ತಾಯಿ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಚೌಡೇಶ್ವರಿಯ ಸಾನ್ನಿಧ್ಯವನ್ನು ನೋಡ್ತಿದ್ದೀವಿ. ಎದುರು ಭಾಗದಲ್ಲಿ ಭೂತರಾಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನೋಡ್ತಿದ್ದೀವಿ. ಇದರ ಮಧ್ಯದಲ್ಲಿ ಒಂದು ದರ್ಗಾ ಸಹಿತ ಇಲ್ಲಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಹಳ ವಿಶೇಷವಾಗಿದೆ. ಬಹಳ ವಿಶೇಷವಾಗಿ ಎಲ್ಲರೂ ನಾವು ಒಂದು ಎಂಬತಕ್ಕಂತಹ ಆ ಚಿಂತನೆಯಲ್ಲಿ ಇಲ್ಲಿ ವಿಶೇಷವಾಗಿ ನಡೀತಾ ಇರತಕ್ಕಂಥ ಅನುಷ್ಠಾನ. ಆದರೂ ಇಲ್ಲಿರ್ತಕ್ಕಂತಹ ತಾಯಿ ಚೌಡೇಶ್ವರಿಯನ್ನು ನೋಡಲಿಕ್ಕೆ ರಾಜ್ಯದಾದ್ಯಂತ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಯಾರೊಬ್ಬರು ಬಂದರೂ ಸಹಿತ ಅವರ ಮನೋಕಾಮನೆ ಒಂದೇ. ಇಲ್ಲಿ ಯಾವುದೇ ಜಾತಿಗಳ ಒಂದು ಆಟವಲ್ಲ. ಇಲ್ಲಿರ್ತಕ್ಕಂಥದ್ದು ದೈವ ಸಂಕಲ್ಪ, ದೇವರ ಆಸ್ಥಾನ, ದೇವರ ಪೂಜೆ. ಆ ದೇವರ ಪೂಜೆಯನ್ನು ಶ್ರದ್ಧಾಭಕ್ತಿಯಾಗಿ ಹಿಂದೂಗಳು ಬಂದರೆ ದೇವಿನ ಆರಾಧನೆ ಮಾಡ್ತಾರೆ, ಮುಸ್ಲಿಂ ಬಾಂಧವರು ಬಂದರೆ ಅಲ್ಲಿ ದರ್ಗಾಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಅವರ ಮನೋಕಾಮನೆಗಳು, ಅವರಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಅಲ್ಲಿ ಭೂತರಾಯನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭೂತರಾಯರಲ್ಲೂ ಪ್ರಾರ್ಥನೆ ಸಲ್ಲಿಸ್ತಾರೆ, ದೇವಿಯಲ್ಲೂ ಪ್ರಾರ್ಥನೆ ಸಲ್ಲಿಸ್ತಾರೆ, ದರ್ಗಾಗೂ ಹೋಗಿ ನಮಸ್ಕಾರ ಮಾಡ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ನಾವೆಲ್ಲರೂ ಒಂದು ಎಂಬತಕ್ಕಂತಹ ಭಾವೈಕ್ಯತೆ ಇಲ್ಲಿ ಬಹಳ ಅಚ್ಚುಕಟ್ಟಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬರ ದೇಹದಲ್ಲೂ ಹರಿತಕ್ಕಂಥ ರಕ್ತ ಕೆಂಪು. ರಕ್ತದಲ್ಲೇನಾದರೂ ನಮ್ಮಲ್ಲಿ ಕೆಂಪಿದ್ದು ಅವರಲ್ಲಿ ಹಸಿರಿದ್ದಿದ್ರೆ ಅಥವಾ ಇನ್ನೊಬ್ಬರಲ್ಲಿ ಬಿಳಿಯ ರಕ್ತವಿದ್ದಿದ್ರೆ ಅದು ಬೇರೆ ಆಗ್ತಿತ್ತು. ಆದರೆ ಎಲ್ಲರ ರಕ್ತ ಒಂದೇ ಇರ್ತಕ್ಕಂಥದ್ದು. ಆದರೆ ದೇವಿಯ ಸಾನ್ನಿಧ್ಯ ಇದೆಯಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಅಂಬಾ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಳ್ಳೇದಾಗ್ಲಿ, ಶುಭವಾಗ್ಲಿ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆಯ ಮಾತ್ರದಲ್ಲೇ ನಿಮ್ಮ ಕೆಲಸಗಳು ಸಿದ್ಧಿಯಾಗಲಿ. ತಾವೆಲ್ಲ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಓಂ ಬ್ರಾಹ್ಮೇ ನಮಃ, ಓಂ ಮಾಹೇಶ್ವರಿ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣಿಯೇ ನಮಃ, ಓಂ ಚಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಮತೇ ನಮಃ, ಭಗವತೇ ನಮಃ, ಧಾತ್ರೇ ನಮಃ, ವಿಧಾತ್ರೇ ನಮಃ, ಸರಸ್ವತಿಯೇ ನಮಃ, ಸರೋಜಹಸ್ತಾಯ ನಮಃ, ಕುಂಭಕಂಠಿನ್ಯೇ ನಮಃ, ನೀಲವರ್ಣಾಯ ನಮಃ, ನಿತ್ಯಾಯ ನಮಃ, ಸರ್ವತೋಭದ್ರವಾಸಿನೇ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಅಂಬಾಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಜಾತವೇದಸೇ ಸನವಾಮ ಸೋಮಮರಾತೀತೋ ನಿದಹಾದಿವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಸ್ವಾಮಗ್ನಿವರ್ಣಾಂತಮಸಾಧ್ಯುಲಂತೀ ಸುತರಸಿ ನಮಃ. ಓಂ ಲಲಿತಾಂಬಿಕಾಯ ನಮಃ, ಓಂ ದುರ್ಗಾಂಬಿಕಾಯ ನಮಃ, ಓಂ ಶಕ್ತಿ ನಮಃ, ಓಂ ಸರ್ವಸ್ಯಾಪ್ತೇ ನಮಃ, ಓಂ ಸರ್ವೇಶ್ವರಿ ನಮಃ, ಓಂ ಸರ್ವದಾತ್ರೇ ನಮಃ, ಅಂಬಾಯ ನಮಃ, ಶ್ರೀಮತೇ ನಮಃ, ರಾಮೇ ಮಾಹೇಶ್ವರಿ ಓಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸಮರ ವಿಶೋಷಿತ ಶೋಣಿತ ಬೀಜ ಸುಂದರಿ ಹೃದಯ ದೇವಿ ಶಿರೋದೇವಿ ಶಿಖಾದೇವಿ ಕವಚ ದೇವಿ ನೇತ್ರದೇವಿ ಅಸ್ತ್ರದೇವಿ ಕಾಮೇಶ್ವರಿ ಭಗಮಾಲಿನಿ ನಿತ್ಯ ಕ್ಲಿಂದಿ ವಾಸಿನಿ ಮಹಾವಜ್ರೇ ಶಿವದೂತಿ ತ್ವರಿತೆ ಶ್ರೀಚಕ್ರ ಸಂಚಾರಣಿ ಶ್ರೀ ಚೌಡೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಅಂಬಾಯ ನಮಃ. ಓಂ ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವೀ ಚಾಮುಂಡಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಭಗವತಿಯ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಾನ್ನಿಧ್ಯದಲ್ಲಿ ಇಲ್ಲಿ ಭೂತರಾಯರು, ತಾಯಿ ಚೌಡೇಶ್ವರಿ ಮತ್ತು ದರ್ಗಾ ಈ ಮೂರು ಭಾಗ ಇರತಕ್ಕಂಥದ್ದು. ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಬರ್ತಕ್ಕಂಥವರು ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಒಂದಷ್ಟು ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡತಕ್ಕಂಥದ್ದು, ಹರಿಸ್ಕೊಳ್ತಕ್ಕಂಥದ್ದು. ತಾಯಿ ತಮ್ಮ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ ಅಂತ ದೇವಿನ ಪ್ರಾರ್ಥನೆ ಮಾಡುವಂತಹ ಒಂದು ಕೈಂಕರ್ಯ ಇಲ್ಲಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಅಂಬಾ. ಲೋಪಮುದ್ರಾಮಯೀ ಅಗಸ್ತ್ಯಮಯೀ ಕಾಲತಾಪನಮಯೀ ಧರ್ಮಾಚಾರ್ಯಮಯೀ ಮುಕ್ತಕೇಳೀಶ್ವರಮಯೀ ದೀಪಕಲಾನಾಯಕಿ
ಸುಮಾರು 800 ವರ್ಷದಿಂದ 900 ವರ್ಷ ಹಿಂದೆ ಇತಿಹಾಸ. ಈ ಸೂಫಿ ಮಂತ್ಯಾನವರು ಹಜರತ್ ಸೈಯದ್ ಸಾದಾತ್ ಅಲಿಯವರು ಈ ಸೈಡ್ ಇಲ್ಲಿ ಪಕ್ಕದಲ್ಲಿ ಕೆರೆ ಐತೆ, ಕೆರೆಯಲ್ಲಿ ಪ್ರೇರೆಯಲ್ಲಿ ಕೂತಿದ್ದಾರಂತೆ. ಇವರು ಚೌಡಮ್ಮ ಮತ್ತು ಭೂತರಾಯರು ಅವರು ಸೇವೆ ಮಾಡಿಕೊಂಡು ಇದು ಆಗ್ತಾ ಇದ್ರು. ಇದರಲ್ಲಿ ಬರವಣಿಗೆ ಏನಿಲ್ಲ, ಇತಿಹಾಸದಲ್ಲಿ ಬರೀ ಅನಿಸಿಕೆ ಇದು. ಆಮೇಲೆ ಇವ್ರು ಬಂದು ಜೀವಂತ ಸಮಾಧಿ ಅವರು ಈ ಪಕ್ಕದಲ್ಲಿ ಅಲ್ಲಿ ಸಮಾಧಿ ಅಲ್ಲಿದ್ದಾರೆ, ಇವ್ರ ಪಕ್ಕದಲ್ಲಿ ಇಲ್ಲಿದ್ದಾರೆ. ಇಲ್ಲಿ ಬರೇ ಬಂದ್ಕೊಂಡು ಭೂತರಾಯ, ಚೌಡೇಶ್ವರಿ, ಸೈಯದ್ ಸಾದಾ ಸ್ವಾಮಿ ಅಂತ ಹೇಳಿ ಎಲ್ಲ ಏಕತೆಯಿಂದ ಭಾರತೀಯರಂತೂ ಕರ್ನಾಟಕರಂತೂ ಜಾತಿ ಭಾವನೆಯಲ್ಲಿ ಯಾರು ಇಲ್ಲಿ ಪೂಜೆ ಮಾಡಲ್ಲ. ಇದು ಇತಿಹಾಸದಲ್ಲಿ ಒಂದು ಮಾದರಿ. ಇದು ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ಮಾದರಿ. ತಾವು ಇದ್ರ ಬಗ್ಗೆ ಆದಷ್ಟು ಶ್ರಮಿಸ್ತಾ ಇದ್ದೀರಿ, ಜಾತಿವಾದ ಇದ್ರ ಬಗ್ಗೆ ತಾವು ಶ್ರಮಿಸ್ತಾ ಇದ್ದೀರಿ. ಈ ಮುಖಾಂತರ ಈ ಸನ್ನದ್ದಿಲ್ಲ ಹಜರತ್ ಸೈಯದ್ ಸಾದಾತ್ ಒಲಿಯವರು ಮತ್ತು ಭೂತರಾಯ ಚೌಡೇಶ್ವರಿ ಸನ್ನಿಧಿನ ನಾವು ಇಲ್ಲಿ ರಾಷ್ಟ್ರಕ್ಕೆ ತಮ್ಮ ಮುಖಾಂತರ ಸಾರೋದೇನು ಅಂತ ಹೇಳಿದ್ರೆ ಏಕತೆಗೆ ಬಗ್ಗೆ ತಾವು ಇದರ ಬಗ್ಗೆ ಸ್ವಲ್ಪ ದಯವಿಟ್ಟು ಆದಷ್ಟು ಪ್ರಯತ್ನ ಪಟ್ಟು ನಮ್ಮ ದೇಶದಲ್ಲಿ ಏಕತೆ ಕಟ್ಟಿ ನಾವು ಸೂಪರ್ ಪವರ್ ಆಗಿ ಅಮೆರಿಕಿಂತ ಮುಂದಾಗಿ ಬೆಳೆಯೋಕೆ ನಿಮ್ಮಂಥವರೆಲ್ಲ ಇದು ಮಾಡಬೇಕಾಗಿ ನಾನು ನಿಮ್ಮ ಹತ್ರ ವಿನಂತಿಸ್ತೇನೆ. ನಾವು ಭಾರತೀಯರು ಅನ್ನೋದು ಮೊದಲು ಭಾರತೀಯರಾದ ಮೇಲೆ ನಾವು ಮನುಷ್ಯರಾಗೋಣ, ನಮ್ಮಲ್ಲಿರ್ತಕ್ಕಂಥ ಭೇದ ಭಾವವನ್ನು ಮರೆಯೋಣ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ತಾವು ಹೇಳ್ತಿದ್ದೀರಿ. ತುಂಬಾ ಸಂತೋಷ. ಹಾಗೆ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ಶ್ರದ್ಧೆಯಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಜಗತ್ತಲ್ಲಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ, ಹಾಗೆ ಈ ಜಾತಿಗಳಲ್ಲಿರ್ತಕ್ಕಂತಹ ಒಂದಷ್ಟು ವೈಷಮ್ಯ ಅವೆಲ್ಲ ದೂರ ಆಗಬೇಕು, ಪ್ರತಿಯೊಬ್ಬರಲ್ಲೂ ಒಂದಾಗಬೇಕು, ಪ್ರತಿಯೊಬ್ಬರು ಭಾರತೀಯರಾಗಿರಬೇಕು, ಭಾರತಾಂಬೆಯ ಮಕ್ಕಳಾಗಿರಬೇಕು, ಭಾರತಾಂಬೆ ಸೇವೆ ಸಲ್ಲಿಸಬೇಕು. ಅಂತಹ ಒಂದು ಶಕ್ತಿ ದೇವಿಯ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ, ಆ ತಾಯಿಯ ಆಶೀರ್ವಾದ ಪಡೆಯಲಿಕ್ಕಾಗಿ. ಹಾಗೆ ಇಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಸೇವೆಗೆ ಜನ ಬರ್ತಿದ್ದಾರೆ. ಹಾಗೆ ಇಲ್ಲಿ ಈ ಸೇವೆಗೆ ಬರ್ಲಿಕ್ಕೂ ಸಹಿತ ಬಂದಾಗ ದರ್ಗಾಗೆ ಪ್ರಾರ್ಥನೆ, ಇಲ್ಲಿರ್ತಕ್ಕಂಥ ಚೌಡೇಶ್ವರಿ ಪ್ರಾರ್ಥನೆ, ಭೂತರಾಯರ ಪ್ರಾರ್ಥನೆ ಇದೆಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ನಾವು ಅಲ್ಲಿ ಪ್ರೇಯರ್ ಮಾಡ್ತೀವಿ, ಅಲ್ಲಿ ಇದರ ಹತ್ರ ಗುರುಗಳು ಇದರ ಹತ್ರ. ಇಲ್ಲಿ ಭಕ್ತಾದಿಗಳು ಇದು ಮಾಡ್ಕೊಂಡು ಜಾಗ ಇಕ್ಕಟ್ಟೈತೆ. ಅಲ್ಲಿ ಏನು ಅಕಸ್ಮಾತ್ ಬೇರೆ ಏನೋ ಜಾತಿ ಭಾವನೆಲ್ಲ ಮಾಡಿದ್ರೆ ಮತ್ತೆ ಗಲಾಟೆ ಆಗಿ ಏಕತೆಗೆ ಧಕ್ಕೆ ತರ್ತೀರ ಅಂತ ಇಲ್ಲಿ ಬೇರೆ ಏನಲ್ಲ, ಭಕ್ತಾದಿಗಳೇ ಅವ್ರ ತಮ್ಮ ಇಷ್ಟೆಯಿಂದ ಇಲ್ಲಿ ಪೂಜೆ ಪುತ್ರ ಚೌಡೇಶ್ವರಿಗೆ ಸಲ್ಲಿಸ್ತಾರೆ. ನಾವು ಅಲ್ಲಿ ಪ್ರೇಯರ್ ಮಾಡಿ ಓದ್ಕೆ ಅಂತ ಹೇಳಿ ಅರಬ್ಬಿ ಶ್ಲೋಕಗಳನ್ನು ಅರ್ಪಿಸಿ ಈ ಸ್ವಾಮಿ ಹೆಸರಲ್ಲಿ ಇದು ಮಾಡಿಕೊಂಡು ಫಸ್ಟ್ ನಮ್ಮ ಪ್ರವಾದಿಯವರಿಗೆ ಹೆಸರಿಗೆ ಅರ್ಪಿಸಿ, ಆ ನಂತರ ನಮ್ಮ ಹಿರಿಯ ಇದರ ಗೌಸ್ ಆಜಮ್ ಅಂತ ಇದ್ದಾರೆ, ಗುರುಗಳದ್ದು ಒಂದು ಕಿಂಗ್ ಅಂತ ಹೇಳ್ತಾರೆ ಅವ್ರು, ಗೌಸ್ ಆಜಮ್ ದಸ್ತಗೀರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇದು ಮಾಡ್ತೀವಿ. ಆ ನಂತರ ಬಂದರು ಭಕ್ತಾದಿಗಳಿಗೆ ನಂತರ ಮಾಡ್ತೀವಿ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಮತ್ತೆ ನಮ್ಮ ಊರಿಗೆ ಉಳಿದಾಗ್ಲಿ ನಂತರ ಬಂದು ಭಕ್ತಾದಿಗಳು ಏನೈತೆ ಅದು ನೆರವೇರಿಸ್ಕೊಡಿ ಸ್ವಾಮಿ ಅಂತ ಭಕ್ತಿಯಿಂದ ಬೇಡ್ಕೊಳ್ತೀವಿ ನಾವು. ಅದಷ್ಟೇ ನಮ್ಮ ಪ್ರೇಯರ್ ಅಂದ್ರೆ ಓದ್ತೇವೆ. ನಿಮ್ಮ ಅಲ್ಲಿನ ಪ್ರೇಯರ್ ತಕ್ಷಣ ಇಲ್ಲಿ ತಾವು ಬಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿ ಪ್ರಾರ್ಥನೆ ಸಲ್ಲಿಸ್ಕೊಳ್ತಕ್ಕಂಥದ್ದು ಬೆಳಿಗ್ಗೆ ಬಂದು ಮಾಡ್ತೀವಿ. ನಮ್ಮ ಧರ್ಮದಲ್ಲಿ ಪೂಜೆ ಮಾಡೋದು ಇಲ್ಲ, ಅದು ಪೂಜೆ ಮಾಡೋದು ಮುಸ್ಲಿಮ್ಸ್ ಇದರಲ್ಲ ಪ್ರಕಾರ ಇಲ್ಲ, ಅದು ನಾವಾಗಿ ಇದು ಮಾಡಲ್ಲ. ಬೆಳಿಗ್ಗೆ ಬಂದು ಅದಕ್ಕೆಲ್ಲ ವ್ಯವಸ್ಥೆ ಐತೆ, ಅಲ್ಲಿ ಕ್ಲೀನ್ ಮಾಡಿಸಿ ಪೂಜೆ ಮಾಡಿಸಿ ಇದು ಮಾಡ್ತೀವಿ. ಪೂಜೆ ಮಾಡ್ತೀರಿ? ಮಾಡಿಸ್ತೀವಿ, ನಾವು ಮಾಡಲ್ಲ, ಮಾಡಿಸ್ತೀವಿ. ಇರ್ಲಿ, ಅವರವರ ಮನಸ್ಸಿಗೆ ಬಂದಂತದ್ದು ಅವರವರ ಶ್ರದ್ಧಾ ಭಕ್ತಿ. ಆದ್ರೆ ಒಂದು ಇಲ್ಲಿ ಯಾವುದೇ ಭಿನ್ನತೆ ಇಲ್ದಿರಾ, ಯಾವುದೇ ತೊಂದರೆಗಳಿಲ್ದಿರಾ, ಯಾರೊಬ್ಬರ ಮನಸ್ಸಿಗೂ ನೋವಿಲ್ದಿರಾ ಬರ್ತಕ್ಕಂತಹವರು ಐಕ್ಯತೆಯಿಂದ ಏಕತೆಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಲ್ಲ. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯರ್ಮಃ, ವಾಣಿ ವಿಶ್ವನಾಥಾಭ್ಯರ್ಮಃ, ಶುಚಿ ಪುರಂದರಾಭ್ಯರ್ಮಃ, ಅರುಂಧತಿ ವಸಿಷ್ಠಾಭ್ಯರ್ಮಃ, ಸೀತಾರಾಮಾಭ್ಯರ್ಮಃ, ಶ್ರೀ ಅಂಬಾಂಬಿಕಾಯ ನಮಃ. ದಟ ತೋರೆ ಜಗದಂಬೆ ವರದಾತೆ ಚೌಡಾಂಬೆ, ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ, ನಿನ್ನನ್ನು ಅರಸುತ್ತಾ ಬಂದಿರುವೆ ಈಶ್ವರಿ, ದರ್ಶನವ ನೀಡಿ ಕೃಪೆ ತೋರು ಶಂಕರಿ, ದರ್ಶನವ ನೀಡಿ ಕೃಪೆ ತೋರು ಶಂಕರಿ, ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ.
ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಶಿವಮೊಗ್ಗಕ್ಕೆ ಆಗಮಿಸಿದ್ರು. ಪ್ರಥಮದಲ್ಲಿ ಗಣಪತಿ ದೇವಸ್ಥಾನಕ್ಕೆ ತೆರಳಿ ಇಲ್ಲಿ ಗಣಪನಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ಇದಾದ ನಂತರ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯ ನಡೀತಾ ಇದ್ದಂತಹ ಸ್ಥಳಕ್ಕೆ ಆಗಮಿಸಿದ್ರು. ಬನ್ನಿ ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ನಾವೀಗ ನೋಡ್ತಾ ಇರ್ತಕ್ಕಂಥ ಈ ಒಂದು ದರ್ಗಾ ಅತ್ತ ತಾಯಿ ಚಾಮುಂಡೇಶ್ವರಿ, ಚೌಡೇಶ್ವರಿ, ಅಲ್ಲಿ ಚೌಡೇಶ್ವರಿ, ಅಲ್ಲಿ ಭೂತರಾಯರು, ಇಲ್ಲಿ ದರ್ಗಾ. ಒಟ್ಟಾರೆ ಹೇಳಬೇಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಇಲ್ಲಿ ಭಾವೈಕ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಬರ್ತಕ್ಕಂಥವರು ದರ್ಗಾಗೆ ಬಂದು ಸೇವೆ ಸಲ್ಲಿಸ್ತಕ್ಕಂಥವ್ರು ದರ್ಗಾ ಸೇವೆ ಸಲ್ಲಿಸ್ತಾರೆ. ಹಾಗೆ ತಾಯಿ ಸೇವೆ ಸಲ್ಲಿಸ್ತಕ್ಕಂಥವ್ರು ತಾಯಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಅಲ್ಲಿರ್ತಕ್ಕಂತಹ ಭೂತರಾಯರಿಗೆ ತಮ್ಮಲ್ಲಿರ್ತಕ್ಕಂಥ ಕಷ್ಟ ಅಥವಾ ತಮಗೆ ಯಾರಾದರೂ ಅನ್ಯಾಯ ಮಾಡಿದ್ದು ತಮ್ಮ ಕಷ್ಟ ತೀರ್ಲಿಕ್ಕಾಗ್ದಿರ ಸಾಕಷ್ಟು ನೋವುಗಳು ಅನುಭವಿಸ್ತಾ ಇದ್ರೆ ಅಂತಹ ನೋವುಗಳನ್ನು ಬೇಗ ಪರಿಹರಿಸ್ಕೊಳ್ಳೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರ್ತಾರೆ. ಯಾಕೆಂದ್ರೆ ತಾಯಿ ಚೌಡೇಶ್ವರಿ ಸಾಮಾನ್ಯವಾದದ್ದಲ್ಲ. ಆ ತಾಯಿ ಸಾನ್ನಿಧ್ಯದಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಸಾಕು, ಹಿಂದೆಲೆ ಮರುಕ್ಷಣ ಆ ಕಷ್ಟಗಳು ಪರಿಹಾರ ಆಗುತ್ತೆ. ಅಂತಹ ಒಂದು ಶಕ್ತಿ ಕ್ಷೇತ್ರ. ಇಲ್ಲಿ ತಾಯಿಗೆ ಅಭಿಷೇಕ ಇಲ್ಲ, ಅಲಂಕಾರ ಇಲ್ಲ, ಇರ್ತಕ್ಕಂಥದ್ದು ತ್ರಿಶೂಲ ಮಾತ್ರ. ಹಾಗೆ ಬೃಹತ್ ಮಟ್ಟದ ಒಂದು ವೃಕ್ಷ, ಆ ವೃಕ್ಷದಲ್ಲಿ ಜೀವವಿದೆ, ವೃಕ್ಷದಲ್ಲಿ ಜೀವವಿದೆ. ಆ ಜೀವವಿರ್ತಕ್ಕಂಥ ವೃಕ್ಷಕ್ಕೆ ನಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದೀವಿ. ಅಲ್ಲಿ ತಾಯಿಯ ಸಾನ್ನಿಧ್ಯ ಇದೆ, ಸಾನ್ನಿಧ್ಯದಿಂದ ನಮ್ಮೆಲ್ಲರ ಕಷ್ಟ ದೂರ ಆಗ್ತಾ ಇದೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದ ದರ್ಶನ ತಮ್ಮೆಲ್ಲರಿಗೂ ಸಹಿತ ಒಳಿತಾಗ್ಲಿ, ಶುಭ ಉಂಟಾಗಲಿ. ದುರ್ಗಾದೇವಿ ಜನನಿ ಶಂಕರ ಇಲ್ಲಿ ಒಳಿತಿರ್ತಕ್ಕಂಥ ಜ್ಯೋತಿಗೆ ಜಾತಿ ಇಲ್ಲ, ಜ್ಯೋತಿಗೆ ಜಾತಿ ಇಲ್ಲ. ಈ ಬೆಳಕು ಒಂದೇ. ಈ ಬೆಳಕು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎಲ್ಲರಿಗೂ ಬೇಕು. ಆದರೆ ನಾವು ಭಾರತೀಯರು ಎಂಬತಕ್ಕಂಥದ್ದನ್ನು ನೆನೆಸ್ಕೊಳ್ಬೇಕು. ಜ್ಯೋತಿ, ಅಗ್ನಿ, ಈ ಯಜ್ಞೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವನ್ನೇ ತರಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಉರಿತಕ್ಕಂತಹ ದೀಪ ನಿಮ್ಮೆಲ್ಲರ ಅಭಿವೃದ್ಧಿಯ ಸಂಕೇತವಾಗಿರಲಿ. ಒಳ್ಳೆಯದಾಗಲಿ. ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣ ಪರಾಯಣ ಸತ್ಯನಾರಾಯಣ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣ ಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಓ.
ಚೌಡೇಶ್ವರಿ ಸಾನ್ನಿಧ್ಯಕ್ಕೆ ಹೊರಟ್ರೆ ಅಲ್ಲಿ ವಿಶೇಷವಾಗಿ ಕೆರೆಯಲ್ಲಿ ಅರಳಿರ್ತಕ್ಕಂತಹ ಕಮಲ ಇದು ನಾವು ಅರಳಿಸಿದ್ರು ಸಹಿತ ಈ ತರ ಅರಳಿಕ್ಕೆ ಆಗುದಿಲ್ಲ. ಬಹುಶಃ ಈ ಕಮಲವನ್ನ ತಾವು ನೋಡ್ತಿದ್ರೆ ಈ ಕಮಲ ಸ್ವಚ್ಛಂದವಾಗಿ ನೀರಿನಲ್ಲಿ ಅರಳಿರ್ತಕ್ಕಂತಹ ಕಮಲ. ಈ ಸುಂದರವಾದಂತಹ ಕಮಲವನ್ನ ನೋಡಿದಾಗ ಪ್ರತಿಯೊಬ್ಬರ ಮನಸ್ಸಿಗೂ ಒಂದು ಸಂತೋಷ ಅನ್ಸುತ್ತೆ. ಕಮಲೇ ಕಮಲಾಲಿನಿ ಅಂತ ಅಂದ್ರೆ ಕಮಲದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಿದ್ದಾಳೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ವೃತಾನುಷ್ಠಾನಕ್ಕೆ ಈ ಕಮಲ ಪುಷ್ಪದಿಂದ ದೇವಿಯ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ನಿಮ್ಮೆಲ್ಲರ ಸಂಕಷ್ಟಗಳು ಬೇಗ ದೂರ ಆಗಲಿ ಅಂತ ಈಶ್ವರಪ್ಪ ಅವರು ಈ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸಂಕಲ್ಪಕ್ಕೆ ಬೇಕಾದಂತ ರೀತಿಯಲ್ಲೇ ಕಮಲ ಪುಷ್ಪವನ್ನ ನಾವು ಕೆರೆಯಿಂದ ನಾವು ತಂದ್ವಿ. ಬಹುಶಃ ದೇವಾಲಯಕ್ಕೆ ಅಥವಾ ಇತರ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ನಾವು ಬರಿಗೈಲೇ ಬರೋರು ಸಾಕಷ್ಟು ಇರ್ತೀವಿ. ಆದ್ರೆ ಒಂದು ಹೂವನ್ನ ನಾನು ತರಬೇಕಾದ್ರೆ ಆ ಹೂ ನನ್ನ ಕಣ್ಣಿಗೆ ಬಿದ್ದದ್ದು ಕೆರೆಯಲ್ಲಿ ಹೂ ಕಂಡದ್ರಿಂದ ತಾಯಿ ದರ್ಶನ ಮಾಡಿ ಅಲ್ಲಿಂದ ಕುಂಕುಮ ಪ್ರಸಾದ ತೆಗೆದುಕೊಂಡು ಈ ಕಮಲ ಪುಷ್ಪವನ್ನ ಈಗ ಇದನ್ನು ಈಶ್ವರಪ್ಪ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಇವ್ರ ಕಡೆಯಿಂದ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೆ ನಿಮ್ಮೆಲ್ಲರ ಸಂಕಲ್ಪ ಬೇಗ ಈಡೇರಲಿ ಅಂತ. ಯಾಕೆಂದ್ರೆ ಈ ಕಮಲ ಪುಷ್ಪ ನೋಡೋದೇ ಒಂದು ಆನಂದ. ಇದು ನೋಡಿ ದರ್ಶನ ಮಾಡಿ. ನಾವು ಅರಳಿದ್ರೆ ಒಂದು ಮಗ್ಗನ್ನ ಅರಳಿಸಿದ್ರೆ ಈ ತರ ಬರಲ್ಲ. ಇದು ನ್ಯಾಚುರಲ್ ಆಗಿ ತನಗೆ ತಾನು ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಈ ಕಮಲ ಪುಷ್ಪ. ಒಳ್ಳೇದಾಗ್ಲಿ, ಶುಭವಾಗ್ಲಿ, ಏನೇ ಆದ್ರೂ ಪ್ರಕೃತಿಯೇ ಮೊದಲು. ಒಳ್ಳೇದಾಗ್ಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಪೂಜ್ಯ ಆನಂದ್ ಗುರೂಜಿ ಅವರು 2ನೇ ಬಾರಿ ನಮ್ಮ ಮಾರಿಕಮ್ಮಯ್ಯ ಮೈಕ್ರೋಫೈನಾನ್ಸ್ ಕಾರ್ಯಕ್ರಮಕ್ಕೆ ಬರ್ತಿರೋದು. ಮೊದಲನೇ ಬಾರಿನೂ ಕೂಡ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವ್ರು ಬಂದಿದ್ರು. ಇವತ್ತು ಕೂಡ ನಮ್ಮೆಲ್ಲರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಆನಂದ್ ಗುರೂಜಿ ಅವರು ಮತ್ತು ವಿನಯ್ ಗುರೂಜಿ ಅವರು ವಿಶೇಷವಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಶಂಕರಮೂರ್ತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಸೌಭಾಗ್ಯ. ಅವರ ಆಶೀರ್ವಾದನೂ ಕೂಡ ಇಡೀ ನಮ್ಮ ಮಾರಿಕಮ್ಮ ಮೈಕ್ರೋಫೈನಾನ್ಸ್ ನ ಕುಟುಂಬಕ್ಕೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸಿ ಎಲ್ಲರೂ ಕೂಡ ನಮಸ್ಕಾರ.
ಯಾವುದೋ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ಅಕ್ಕ ತಂಗಿಯರು ಇಲ್ಲಿ ಬಂದಿದ್ದೀರಾ. ಮೊದಲನೇ ನಾನು ನಿಮಗೆ ನಮಸ್ಕಾರಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಎರಡನೇದು, ನಮ್ಮ ಕುಟುಂಬ ನೀವು ಅಕ್ಕ ತಂಗಿಯರು ಅಂತ ಆದ್ಮೇಲೆ ಇಡೀ ನಮ್ಮೆಲ್ಲರ ಕುಟುಂಬದ ಸೌಭಾಗ್ಯ ಇಬ್ರು ಸ್ವಾಮಿಗಳನ್ನ ಒಟ್ಟಿಗೆ ನೋಡಂತ ಭಗವಂತ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಜೊತೆಗೆ ಹಿರಿಯರಾದ ಶಂಕರ ಮೂರ್ತಿಯವರು ಇಡೀ ಜೀವನವನ್ನ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿ ಅಂತ ವ್ಯಕ್ತಿಗಳು ಬಂದು ಇವತ್ತು ನಮಗೆ ಶುಭ ಹಾರೈಸಿದ್ದಾರೆ. ಅದು ಇವತ್ತು ನಮ್ಮ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇಷ್ಟು ಮಾತ್ರ ಈ ಸಂದರ್ಭ ತಿಳಿಸ್ತಾ, ಇಬ್ಬರು ಸ್ವಾಮಿಗಳು ವಿನಯ್ ಗುರುಜಿಯವರು ಬಂದು ಅವರು ಕೂಡ ಆಶೀರ್ವಾದ ನಮಗೆ ಮಾಡೋರಿದ್ದಾರೆ. ಅದೇ ರೀತಿ ನಮ್ಮ ಆನಂದ್ ಗುರುಜಿಯವರಂತೂ ಇವತ್ತು ಇಡೀ ರಾಜ್ಯ, ದೇಶ, ಪ್ರಪಂಚದಲ್ಲಿ ಟಿವಿ ಮುಖಾಂತರ ಅವರು ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಇವರಿಬ್ಬರು ಕೂಡ ಧರ್ಮ ಜಾಗೃತಿಯನ್ನು ಮಾಡ್ತಾ ಇರೋದು ನಿಜಕ್ಕೂ ನಮಗೆ ತುಂಬಾ ಸಂತೋಷ. ನಿಮ್ಮ ಆಶೀರ್ವಾದ ಇಡೀ ಸಮಾಜಕ್ಕಿರಲಿ. ಹಿಂದೂ ಧರ್ಮ ಬೆಳೆಯೋ ದಿಕ್ಕಿನಲ್ಲಿ ನಿಮ್ಮಿಬ್ಬರು ಪ್ರಯತ್ನ ನಿಜಕ್ಕೂ ಕೂಡ ಒಳ್ಳೇದಾಗಲಿ ಅಂತ ಶುಭವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆಸೆ ಇದ್ದವನು ನಶ್ವರ, ಆಸೆ ಇಲ್ಲದವನು ಈಶ್ವರ. ಆದರೂ ಅವರಿಗೊಂದು ಆಸೆ ಇದೆ, ಏನು? ಧರ್ಮ ಬೆಳಿಬೇಕು, ಗೋ ಸಂರಕ್ಷಣೆ ಆಗಬೇಕು, ಮತ್ತೆ ನಮ್ಮ ಶಿವಮೊಗ್ಗದ ಪ್ರತಿ ಮನೆ ಆನಂದದಲ್ಲಿರಬೇಕು ಅಂತ. ಅದಕ್ಕೆ ಸಾಕ್ಷಿ ಸಾಮೂಹಿಕ ಸತ್ಯನಾರಾಯಣ ವ್ರತ ಇಲ್ಲಿ ನಡೀತಾ ಇದೆಯಲ್ಲ ನಮ್ಮನೆ ಫಂಕ್ಷನ್ನಿಗೆ. ಅದಕ್ಕೆ ಆನಂದ್ ಗುರೂಜಿ ಅವರಿಗೆ ನಾನೇ ಸ್ವಾಗತ ಮಾಡೋದು ಮನೆ ಪರವಾಗಿ ಇವತ್ತು. ಅವರು ಕೇಳಿದ್ರು, ನಾನು PUC ಹೋಗ್ಬೇಕಾದ್ರೆ ಅವ್ರ ಪ್ರೋಗ್ರಾಮ್ ನಮ್ಮನೇಲಿ ನಮ್ಮ ಅಮ್ಮ ಅಜ್ಜಿ ಎಲ್ಲ ಯಾವ್ದಾದ್ರು ಒಂದು TV ಚಾನೆಲ್ನಲ್ಲಿ ಇಷ್ಟು ಸತತವಾಗಿ 15 ವರ್ಷ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಆಗಲಿ, ದರ್ಪಣ ವಿದ್ಯೆ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ತಿರುಳನ್ನು ಯಾರು ಕ್ಲೀನ್ ಆಗಿ ಅರ್ಥವಾಗುವಾಗಿ ತಿಳಿಸ್ಕೊಟ್ಟಿದ್ರೆ ಅವ್ರ ಹೆಸರೇ ಇದೆ, ಎಲ್ಲರಿಗೂ ಆನಂದವನ್ನು ಕೊಡೋರು. ಆ ಹೆಗ್ಗಳಿಕೆ ಸ್ವಾಮೀಜಿಗೆ ಸಲ್ಲುತ್ತೆ. ಭಗವಂತನ ಬಗ್ಗೆ ಚಿಂತನೆ ಮಾಡಿದ್ರೆ ಶ್ರವಣ, ಮನನ, ಧ್ಯಾನ ಈ 3 ಮಾಡಿದ್ರೂ ಪುಣ್ಯ ಬರುತ್ತಂತೆ. ಈ ವ್ರತದ ಸ್ಪೆಷಾಲಿಟಿ ಹಾಗೆ. ಒಬ್ಬ ಕಡು ಬಡವ ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ರು, ಆ ಪ್ರಸಾದವನ್ನ ಆ ಮನೆಗೆ ಹೋಗಿ ಶ್ರದ್ಧೆಯಿಂದ ತಗೊಂಡ್ರೆ ಅವನಿಗೆ ಒಳ್ಳೇದಾಗ್ತದೆ. ಇದು 8ನೇ ಕ್ಲಾಸಲ್ಲಿ ನಾನು ಪರೀಕ್ಷೆ ಮಾಡಿ ನೋಡಿ ರಿಸಲ್ಟ್ ನೋಡಿದವನು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೆ, ಇಲ್ಲಿ ಕೂತು ಮಾತಾಡೋದಕ್ಕಿನ್ನ ನೀವಿರುವ ಹತ್ರ ಬರಬೇಕು ಅನ್ನೋದು ನನ್ನ ಮನಸ್ಸು. ಯಾಕೆಂದರೆ ಆತ್ಮೀಯರು ಹೇಳಿದಾಗೆ 14 ವರ್ಷದ ಈ ಯಾತ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದನ್ನು ನಡೆಸಿ ಮಾತಾಡೋದಿದೆಯಲ್ಲ, ಇದು ಈ ಧರ್ಮದ ತಾಕತ್ತನ್ನು ತೋರಿಸ್ತಕ್ಕಂತಹದ್ದು. ಹಾಗೆ ವಿಶ್ವಮಾತೆ ಗೋಮಾತೆಯನ್ನು ಪ್ರತಿ ಕಾಯಕದಲ್ಲೂ ನಾವು ಅರ್ಥಪೂರ್ಣವಾಗಿ ತಿಳಿಯುವಂತಹದ್ದು. ಹಾಗಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಬಹಳ ಅರ್ಥಗರ್ಭಿತವಾಗಿ ನಡೆದಿದೆ. ವಿನಯ್ ಗುರೂಜಿಯವರು ಹೇಳಿದ ಹಾಗೆ ಮನೆಯಲ್ಲಿ ಕೂತು ಅನುಷ್ಠಾನವನ್ನು ಮಾಡಬೇಕಾದ್ರೆ ಭಗವಂತ ಯೋಚನೆ ಮಾಡ್ತಾನಂತೆ, ಆತನ ಕಾಯಕದಲ್ಲಿ ನಾನು ಈ ಮನೆಗೆ ಹೇಗೆ ಪ್ರವೇಶ ಅಂತ. ಸಾಮೂಹಿಕವಾಗಿ ಮಾಡಿದಾಗ ಒಬ್ಬೊಬ್ಬರಲ್ಲಿರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ತಮಗೆ ಅರಿವಿಲ್ಲದಂಥ ರೀತಿ ನಡೆಸುವಂಥ ಆ ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನ ಕೆಲಸ ಮಾಡ್ತಿರಲ್ಲ, ದೇವರನ್ನ ಪ್ರಾರ್ಥನೆ ಮಾಡ್ತಿರಲ್ಲ, ಹಾಗೆ ಪ್ರಾರ್ಥನೆ ಮಾಡುವಂಥ 10 ಹಲವಾರು ವಿಗ್ರಹಗಳು ಒಂದು ಕಡೆ ಸೇರಿದ್ರೆ ಅದಕ್ಕೆ ಮತ್ತಷ್ಟು ಚೈತನ್ಯ ಬರುತ್ತಂತ. ಆ ಚೈತನ್ಯ ಬಂದಿದೆ ಈ ಸಾನ್ನಿಧ್ಯಕ್ಕೆ. ಅದಕ್ಕಾಗಿ ಈ ಕಾರ್ಯಕ್ರಮದ ವೇದಿಕೆ ಅಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ
ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಇವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ತಾವೆಲ್ಲ ಪೂಜೆ ಮಾಡಿರ್ತಕ್ಕಂತಹ ವಿಳೆದೆಲೆ ಇದ್ದರೆ ಅದನ್ನು ಕೈ ತಗೊಳ್ಳಿ. ವಿಳೆದೆಲೆ ಮಾತ್ರ ಕೈ ತಗೊಳ್ಳಿ. ಒಂದು ವಿಳೆದೆಲೆಯನ್ನು ತೋರಿಸಿ. ಹೀಗೆ ಈ ವಿಳೆದೆಲೆನ ಲಕ್ಷ್ಮಿ ಅಂತ ಹೇಳ್ತಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಈಶ್ವರಪ್ಪ ದಂಪತಿಗಳು ಒಂದು ಒಳ್ಳೆ ಮನಸ್ಥಿತಿಯಿಂದ ಒಂದು ಒಳ್ಳೆ ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪದ ಕಥೆ ಹೇಗಿದೆ ಅಂದರೆ, ಸತ್ಯನಾರಾಯಣ ಸ್ವಾಮಿ ವೃತಾನುಷ್ಠಾನದಲ್ಲೇ ಒಂದು ಕತೆ ಬರುತ್ತೆ. ಕಥಾನುಷ್ಠಾನದ ಮಹಿಮೆ ಹೇಗಿದೆ ಅಂದರೆ, ಎಂತಹ ಒಬ್ಬ ಬಡವ ಬಲ್ಲಿಗನಾದರೂ, ಒಬ್ಬ ಕಾಷ್ಟಾಗ್ರಹಿ ಸೌದೆ ಹೊರೆಯನ್ನು ತಲೆ ಮೇಲೆ ಇಟ್ಕೊಂಡು ಮಾರಿ ಅವತ್ತಿಗೆ ಅವತ್ತು ಬರ್ತಕ್ಕಂಥ ಹಣದಿಂದ ಮಾಡುವಂಥ ಒಂದು ಅನುಷ್ಠಾನದಲ್ಲೂ ಸಹಿತ ತಮ್ಮ ಕಾರ್ಯವೈಖರಿ, ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು, ಸಮಸ್ಯೆಗಳೆಂಬತಕ್ಕಂಥ ಬೆಟ್ಟದಂತಹ ಸಮಸ್ಯೆ ಇದ್ದರೂ ಮಂಜಿನಗಡ್ಡೆ ಥರ ಕರಗಿಸುವಂತಹ ಯಾವುದಾದ್ರು ಒಂದು ವೃತಾನುಷ್ಠಾನ ಇದ್ದರೆ ಅದು ಸತ್ಯನಾರಾಯಣ ಸ್ವಾಮಿಯ ವೃತಾನುಷ್ಠಾನ ಅಂತ ಧರ್ಮಶಾಸ್ತ್ರದಲ್ಲಿ ವೃತಾನುಷ್ಠಾನಗಳಲ್ಲಿ ತಿಳಿ ಹೇಳಿದ್ದಾರೆ. ಅಂತಹದ್ರಲ್ಲಿ ಇವತ್ತು ಇಷ್ಟು ಜನ ತಾಯಂದರು ತಾವೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ಕೂತಿದ್ದೀರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಗುರು ಎಂಬತಕ್ಕಂಥ ಸೂರ್ಯನ ಕಿರಣ, ಆ ಸೂರ್ಯಪ್ರಭೆ ಎಂಬತಕ್ಕಂಥದ್ದು ಯಾರ ಮುಖದ ಮೇಲೆ ಬೀಳುತ್ತೋ ಅವರ ವರ್ಚಸ್ಸು ತೇಜಸ್ಸು ತನಗೆ ತಾನೇ ಗೊತ್ತಿಲ್ಲದಂತೆ ಅದು ಬಿಂಬಿಸೋದಕ್ಕೆ ಶುರುವಾಗುತ್ತೆ. ಅಂತಹ ನಿಟ್ಟಿನಲ್ಲಿ ಸಾಧನೆಗಳನ್ನು ಮಾಡಿ ಒಂದು ತಪೋಶಕ್ತಿಯಿಂದ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಕಲ್ಪದಲ್ಲಿ ಸಿದ್ಧಿಸಿಕೊಂಡಿರ್ತಕ್ಕಂಥ ಒಬ್ಬ ಗುರುಗಳನ್ನು ಇವತ್ತಿನ ದಿವಸ ನಾವು ಜೊತೆಯಲ್ಲಿಟ್ಟಿದ್ದೀವಿ. ಇಂತಹ ಗುರುಗಳನ್ನು ಇವತ್ತಿನ ದಿವಸ ನಿಮ್ಮಗಳ ಮಧ್ಯದಲ್ಲಿ ಆನೆಯನ್ನು ಕರ್ಕೊಂಬರೋ ಪ್ರಯತ್ನ ಮಾಡೋದು ಬಹಳ ಕಷ್ಟ ಅಲ್ವಾ? ಆನೆ ಮೇಲೆ ಕೂತ್ಕೊಂಡು ಓಡಾಡೋದು ಆನಂದ್ ಗುರುಜಿ ಗೊತ್ತಿರೋ ವಿದ್ಯೆ. ಆದರೆ ಆನೆಯನ್ನೇ ಈ ಸಭೆಯಲ್ಲಿ ಕರ್ಕೊಂಡು ಓಡಾಡಿಸೋದಿದೆಯಲ್ಲ, ಅದು ಗೊತ್ತಿಲ್ಲದ ವಿದ್ಯೆ. ಹೆಣ್ಣೊಬ್ಬಳು ಕಲಿತರೆ ಕುಟುಂಬ ಕಲಿತಂತೆ.
ಅಂತ ಒಂದು ಹೆಣ್ಣು ಮಗಳು ಇವತ್ತಿನ ದಿವಸ ತಾವು ಈ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಇಷ್ಟು ಕಲ್ಪನೆಗಳನ್ನು ಕಟ್ಟಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಈಶ್ವರಪ್ಪ ದಂಪತಿಗಳು ಮಾಡ್ತಿದ್ದಾರೆ, ಧರ್ಮ ಜಾಗೃತಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುವರ್ಣಾವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ವೇದಿಕೆಯಲ್ಲಿ ಕಲ್ಪಿಸಿದ್ದಾರೆ ಅಂದಾಗ ನಾವೆಲ್ಲರೂ ಸರಿ ಯಾಕೆ ಈ ಒಂದು ಕಾಯಕಕ್ಕೆ ಮುಂದಾಗಬಾರದು ಎಂಬತಕ್ಕಂಥ ಚಿಂತನೆ ನಿಮ್ಮದಾಗಿದೆ. ಅದಕ್ಕಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೀರಿ. ವ್ರತದಲ್ಲಿ ಹೇಳಿದ ಹಾಗೆ ಒಬ್ಬ ಬ್ರಾಹ್ಮಣೋತ್ತಮ ಈ ವ್ರತಾನುಷ್ಠಾನವನ್ನು ಪ್ರಾರಂಭಿಸ್ತಾನೆ. ಸಮಸ್ಯೆ ಹೊತ್ತಿರ್ತಕ್ಕಂಥ ತಾಯಿ ಮಗಳು ಬಂದು ಆ ಆಸ್ಥಾನದಲ್ಲಿ ಕೂತು ಪೂಜಾನುಷ್ಠಾನವನ್ನು ನೋಡ್ತಾರೆ. ನೋಡಿ ಆ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಅವರ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಜೀವನೋಪಾಯಕ್ಕಾಗಿ ಅವತ್ತಿಗವತ್ತು ಊಟ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೋಗಿ ಒಂದು ಕಾಷ್ಟಾವರಿಯನ್ನು ಅಂದರೆ ಸುತ್ತಮುತ್ತ ಇರತಕ್ಕಂಥ ಸೌದೆಗಳ ಹೊರೆಯನ್ನು ತಲೆ ಮೇಲೆ ಇಟ್ಕೊಂಡು ಸೌದೆಗಳನ್ನು ಕಟ್ ಮಾಡಿ ತಲೆ ಮೇಲೆ ಇಟ್ಕೊಂಡು ಅದರಿಂದ ಮಾರಾಟ ಮಾಡಿ ಅವತ್ತಿನ ಜೀವನವನ್ನು ಕಳ್ಕೊಳ್ಬೇಕಾದಂಥ ಒಬ್ಬ ಕಾಷ್ಟಾಗ್ರಹಿ ಈ ಒಂದು ಕಾಯಕವನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ದರ್ಶನ ಮಾಡ್ತಾನೆ. ಆತ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಆ ಪೂಜಾ ಅನುಷ್ಠಾನದ ಸಮಯಕ್ಕೆ ಬಂದು, ಅಯ್ಯ ನೀನು ಮಾಡ್ತಿರ್ತಕ್ಕಂಥ ಈ ವ್ರತಾನುಷ್ಠಾನವಾದರೂ ಏನು, ಯಾವ ವ್ರತವನ್ನು ಮಾಡ್ತಿದ್ಯಾ, ಈ ವ್ರತವನ್ನು ಮಾಡಿದ್ರೆ ನಮಗೆ ಅನುಕೂಲ ಆಗತ್ತಾ, ಅಥವಾ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗತ್ತಾ, ಅಥವಾ ನನ್ನ ಕಷ್ಟಾರ್ಜಿತಗಳು ದೂರ ಆಗತ್ತಾ ಅಂತ ಹೇಳಿ ಶ್ರದ್ಧೆಯಿಂದ ಕೇಳಿದಂತಹ ಕಾಲ. ನಡೆದ ವೃತ್ತಾಂತವನ್ನ ಪೂಜಾ ಕ್ರಮವನ್ನ ಹೀಗೆ ಮಾಡಿದ್ರೆ ಸಾಕು, ಇದಕ್ಕೆ ಅದನ್ನೊಂದು ಅದ್ದೂರಿತನಾಗ್ಲಿ ಆಡಂಬರತನ ಆಗಲಿ ಅಥವಾ ಯಾವುದೂ ಬೇಡ, ಶ್ರದ್ಧೆ ಎಂಬತಕ್ಕಂಥದ್ದು ಬೇಕು, ಭಕ್ತಿ ಎಂಬತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಮನಸ್ಸು ನಿಂದಾಗಿರಬೇಕು. ಹಾಗೆ ಶ್ರದ್ಧಾಭಕ್ತಿಯನ್ನು ಕೂಡಿಸಿ ಮಾಡಿದಾಗ ಈ ಸತ್ಯನಾರಾಯಣ ಸ್ವಾಮಿಯ ಕತೆ ನಿಮಗೆ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಿದಂಥ ಮಾತಾಗಿದೆ. ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಎಲ್ಲವನ್ನೂ ಕೊಟ್ಟಾದ ನಂತರ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆ ಮಾಡಿದ ಹೇಗೆ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಾಗಲೂ ಸಹಿತ ತುಂಬಿದ ಕೊಡದಂತೆ ನಮ್ಮ ಶಂಕರಮೂರ್ತಿ ಇರ್ತಾರ, ಯಾಕೆಂದ್ರೆ ತುಂಬಿದ ಕೊಡ ಆತ. ಈ ವಯಸ್ಸಲ್ಲೂ ಸಹಿತ ತನ್ನ ರಾಜಕೀಯದ ಜವಾಬ್ದಾರಿ ಹಾಗೆ ತನ್ನ ಕಾಯಕ ದಂಪತಿಗಳಿಬ್ಬರೂ ಸಹಿತ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಗಮನ ಬಂದು ಭಗವಂತನಿಗೆ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರು ಆಶೀರ್ವಾದವನ್ನು ಅಪೇಕ್ಷೆ ಪಡೆದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ದಂಪತಿಗಳು ಇಷ್ಟೊತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಕೂತಿದ್ದಾರೆ ಅಂದರೆ ಅಂದು ವ್ರತಾನುಷ್ಠಾನದ ಕಥೆಯಲ್ಲೂ ಸಹಿತ ಹಾಗೇ ಇತ್ತು. ಆದರೆ ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಯಾರಪ್ಪನ ಮನೆಯದು. ಅದು ಒಂದ್ಸತಿ ಬಂದು ಕೂತ್ಕೊಂಡ್ರೆ ಅಷ್ಟು ಸಾಲಲ್ಲ, ಅಷ್ಟು ನನಗೆ ಬೇಕು ಎಂಬತಕ್ಕಂಥದ್ದು. ಹಾಗೆ ಭಗವಂತ ಎಲ್ಲವನ್ನೂ ಕೊಟ್ಟು ನದಿಯಲ್ಲಿ ದಡದಲ್ಲಿ ತೇಲ್ತಾ ಬಂದರೆ ಆ ಹಡಗಿನಲ್ಲಿ ಬರಬೇಕಾದ್ರೆ ಇನ್ನೇನು ಊರು ಸಮೀಪಿಸ್ತಾ ಇದೆ. ಊರು ಸಮೀಪಿಸುವಾಗ ಹಡಗಲ್ಲಿರ್ತಕ್ಕಂಥ ದ್ರವ್ಯಗಳನ್ನು ಈ ವ್ಯಕ್ತಿಗೆ ಪುನಃ ಪರೀಕ್ಷೆ ಮಾಡಬೇಕು ಎಂಬತಕ್ಕಂಥ ರೀತಿಯಲ್ಲಿ ಸತ್ಯನಾರಾಯಣ ಸ್ವಾಮಿಯೇ ಒಬ್ಬ ಯತವೇಶಿಯಾಗಿ ಅಂದರೆ ಒಬ್ಬ ಸನ್ಯಾಸಿಯ ವೇಷಿಯಾಗಿ ಬಂದು ಆ ಸನ್ಯಾಸಿಯ ವೇಷಧಾರಿಯಾಗಿ ಬಂದಂತಹ ಆ ಕಾಲ ಕೇಳ್ತಾ, ನಿನ್ನ ಹಡಗಿನಲ್ಲಿರ್ತಕ್ಕಂಥದ್ದು ಏನಯ್ಯ, ಏನಿಟ್ಕೊಂಡಿದ್ಯಪ್ಪ ನಿನ್ನ ಹಡಗಲ್ಲಿ, ನಾನು ಅಷ್ಟು ದೂರ ಪ್ರಯಾಣಿಸಬೇಕಾಗಿದೆ, ನನಗೊಂದಿಷ್ಟು ಅವಕಾಶ ಕೊಡು, ಜೊತೆಗೆ ನಿನ್ನ ಹಡಗಲ್ಲಿ ಇಟ್ಕೊಂಡಿರ್ತಕ್ಕಂಥ ಪದಾರ್ಥ ಏನು ಅಂದರೆ, ಅಯ್ಯೋ ಏನೂ ಇಲ್ಲಪ್ಪ, ಬರೀ ಇರ್ತಕ್ಕಂಥದ್ದು ಎಲೆ ಬಳ್ಳಿಗಳು ಅಂತ ಹೇಳ್ತಾನೆ. ಹಿಂದೆ ಸತ್ಯಯೋಗ ವಿನಯ ಗುರುಜಿಯವರು ಹೇಳಿದ್ರು, ಯುಗಗಳಲ್ಲಿ ಒಂದೊಂದು ಯುಗದೂ ನಾವು ಹೇಗಿರಬೇಕು ಹೇಗೆ ನಡಿಬೇಕು ಎಂಬತಕ್ಕಂಥದ್ದನ್ನು ಬಹಳ ಚಿಕ್ಕದಾಗಿ ಚೊಕ್ಕಟವಾಗಿ ಅರ್ಥಗರ್ಭಿತವಾಗಿ ಹೇಳಿದ್ರು. ಆ ಹೇಳುವ ವಾಕ್ಯದಲ್ಲೇ ಇತ್ತು ಶಕ್ತಿ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವ್ರತಾನುಷ್ಠಾನ, ಸತ್ಯನಾರಾಯಣ ಸ್ವಾಮಿ ಮುಂದೆ ಸುಳ್ಳು ಹೇಳ್ತಕ್ಕಂಥದ್ದು ಅಥವಾ ಬೇರೆ ಮಾರ್ಗವಾಗಿ ನಡೀತಕ್ಕಂಥದ್ದು, ಅನ್ಯ ಮಾರ್ಗದಲ್ಲಿ ನಾವು ಹೆಜ್ಜೆಯನ್ನು ಹಾಕಿದ್ರೆ ಅಲ್ಲಿ ವ್ಯತ್ಯಾಸವೇ ಆಗತ್ತೆ. ಸತ್ಯನಾರಾಯಣ ಸ್ವಾಮಿಯಲ್ಲೂ ಹೀಗೆ ಹೇಳಿದ್ದು, ನಿನಗೆಲ್ಲವನ್ನೂ ಕೊಟ್ಟಿದ್ದೇನೆ, ಮುಂದೆ ನೀನು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ. ಆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂದಾಗಲೇ ಅಲ್ಲಿ ವ್ಯತ್ಯಾಸ ಆಗಿದ್ದು. ಆ ವ್ಯತ್ಯಾಸ ಹೇಗಾಯಿತು, ತನ್ನ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದ್ರಿಂದ ಪೂಜಾ ಅನುಷ್ಠಾನದಲ್ಲಿ ತಿರುಗಿ ಲೋಪ ಬಂತು, ತಿರುಗಿ ಶಾಪಕ್ಕೆ ಗುರಿಯಾಗಬೇಕಾಗಿತ್ತು, ಶಾಪಗ್ರಸ್ತರಾದರು. ಅದಾದ ನಂತರ ಶ್ರದ್ಧೆಯಿಂದ ಪೂಜಾ ಅನುಷ್ಠಾನವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದಿದ್ರೂ ಸಹಿತ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಆ ಕರೀದಿದ್ರೂ ಸಹಿತ ಭಾಗವಹಿಸಬೇಕಾಗಿರ್ತಕ್ಕಂಥ ವ್ರತಾನುಷ್ಠಾನ ಯಾವ್ದಾದ್ರು ಇದ್ರೆ ಅದು ಸತ್ಯನಾರಾಯಣ ಸ್ವಾಮಿ ಅನುಷ್ಠಾನ. ಈ ಮಾರ್ಗ ಮಧ್ಯದಲ್ಲಿ ಈಶ್ವರಪ್ಪ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ನಿಂತು ಒಂದಿಷ್ಟು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಈಶ್ವರಪ್ಪ ಅವರು ಮಾಡ್ತಿರೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದದ ಮುಖ್ಯವಾಗಿರ್ತಕ್ಕಂಥ ಕಥಾನುಷ್ಠಾನದ ಪ್ರಭಾವ ಅದು. ಆ ಪ್ರಭಾವಕ್ಕೆ ಸಂಬಂಧಪಟ್ಟಂಥ ರೀತಿ ಇಷ್ಟು ಪ್ರಸಾದವನ್ನು ಸ್ವೀಕರಿಸಿದ್ರೆ ಭಗವಂತನ ಸಂಪೂರ್ಣ ಕೃಪೆ ನಿಮಗಾಗತ್ತೆ. ಇಂತಹ ಒಂದು ವಿಶೇಷತೆಗಳು ಒಳಗೊಂಡಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಬಹಳ ಅರ್ಥಗರ್ಭಿತವಾಗಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರು ಇವರೆಲ್ಲರೂ ಸೇರಿಸಿ ಎಲ್ಲ ಬಂಧು ಬಾಂಧವರನ್ನು ಸೇರಿಸಿ ಹಾಗೆ ಪುಟ್ಟದಾದಂಥ ಒಂದು ಜಾತ್ರೆ ತರನೇ ಈ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶನೇಶ್ವರನ ಸಾನ್ನಿಧ್ಯ ಹತ್ತಿರ ಇಲ್ಲಿ ನೋಡಿದ್ರೆ ಶನೇಶ್ವರ, ಆ ಭಾಗದಲ್ಲಿ ನೋಡಿದ್ರೆ ಗಣಪತಿ, ದಿನಕ್ಕೊಂದೊಂದು ರೀತಿ ದುರ್ಗಾ ಚಂಡಿಕಾ ಹವನಗಳು ನಡೀತಾನೆ ಇದೆ. ಆ ಪೂರ್ಣಾವತಿ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಪ್ರಸಾದವನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಡೀತಿರ್ತಕ್ಕಂಥ ಈ ಸತ್ಯನಾರಾಯಣ ಸ್ವಾಮಿ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ.
ಶುಭವಾಗಲಿ. ಹಾಗೆ ಇಷ್ಟೊತ್ತು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದೀರಿ. ವ್ರತಕ್ಕೆ ನೀವು ಬಳಸಿರ್ತಕ್ಕಂತಹದ್ದು ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳನ್ನು ಬಳಸಿದ್ದೀರಿ. ಅದರಲ್ಲಿ ಒಂದು ವಿಳೆದೆಲೆಯನ್ನು ಬಹಳ ವಿಶೇಷವಾಗಿ, ವಿಳೆದೆಲೆ ಸುಮ್ಮನೆ ತಳಗೆ ಬಿದ್ದರೆ ಸಾಕು, ಅದನ್ನು ಕಣ್ಣಿಗೆ ಮುಟ್ಕೊಳ್ತೀವಿ. ಅಂದರೆ ಅದರಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ ಅಂತ. ಲಕ್ಷ್ಮೀ, ಸರಸ್ವತಿ, ದುರ್ಗೆ 3 ಶಕ್ತಿಗಳು ಆ ವಿಳೆದೆಲೆ ಇದೆ. ಹರಿಹರ ಬ್ರಹ್ಮಾದಿಗಳಿಗೂ ಸಹಿತ ವಿಶೇಷತೆ ಇದೆ. ಒಂದು ವಿಳೆದೆಲೆ ಮನುಷ್ಯನ ಹುಟ್ಟಿಗೂ ಬೇಕು, ಸಾವಿಗೂ ಬೇಕು. ಅಂದರೆ ಪೂರ್ವಾಪರಗಳಲ್ಲಿ ಎರಡೂ ಕಡೆ ಉಪಯೋಗಿಸುವಂತಹದ್ದು ವಿಳೆದೆಲೆ. ಅಂತಹ ವಿಳೆದೆಲೆಯಿಂದ ನಮ್ಮ ಕಾಯಕವನ್ನು ನಾವು ಶುದ್ಧಿಪಡಿಸಿಕೊಂಡು ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಬೋದಾದರೆ ಈ ತಂತ್ರಸಾರ ಬಹಳ ವೇಗವಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದನ್ನು ಸರಿಯಾದ ರೀತಿ ಆಲಿಸಿ, ಹೇಳಿದಂಥ ರೀತಿಯಲ್ಲ ಇದರ ಕಾಯಕವನ್ನು ಮಾಡಿ ಇದನ್ನು 9 ದಿವಸ ಮಾಡ್ತಕ್ಕಂಥದ್ದು. ಪ್ರಾರಂಭ ಅಂತಕ್ಕಂಥದ್ದು ಈ ವಿಳೆದೆಲೆಯಿಂದಲೇ ಪ್ರಾರಂಭ ಮಾಡಿ. ಆದರೆ ದಿನಕ್ಕೆ ಒಂದೇ ವಿಳೆದೆಲೆಯಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ಇದು. ಅನುಷ್ಠಾನದ ಕ್ರಮ ಹೀಗಿರುತ್ತೆ. ಅರಿಶಿಣದ ಕೊಂಬು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅರಿಶಿಣದ ಕೊಂಬಲ್ಲಿ ಗಂಧ ತೆಗಿಬೇಕು. ಅರಿಶಿಣದ ಕೊಂಬಲ್ಲಿ ಗಂಧ ತೆಗಿಬೇಕು. ವಿಳೆದೆಲೆಯನ್ನು ಶುದ್ಧಿ ಮಾಡಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ನೀವು ಕೂತ್ಕೊಂಡು ನಿಮ್ಮ ಆಸನದ ಮುಂಭಾಗದಲ್ಲಿ ಒಂದು ನಕ್ಷತ್ರವನ್ನು ರಂಗೋಲಿನಲ್ಲಾಗಲಿ, ಅರಿಶಿನ ಪುಡಿಯಲ್ಲಾಗಲಿ ಅಥವಾ ಅಕ್ಕಿ ಹಿಟ್ಟಲ್ಲಾಗಲಿ ಒಂದು ನಕ್ಷತ್ರವನ್ನು ಬರಿಬೇಕು. ನಕ್ಷತ್ರದ ಮಧ್ಯದಲ್ಲಿ ಓಂ ಎಂಬತಕ್ಕಂಥ ಬೀಜಾಕ್ಷರಿಯನ್ನು ಬರಿಬೇಕು. ವಿಳೆದೆಲೆ ಮೇಲೆ ನೀವು ತೆಗೆದಿರ್ತಕ್ಕಂತಹ ಗಂಧ, ಅರಿಶಿಣದ ಕೊಂಬಿನಿಂದ ತೆಗೆದಂಥ ಆ ಗಂಧವನ್ನು ಒಂದು ತುಳಸಿ ಕಡ್ಡಿ ಅಥವಾ ಔದುಂಬರದ ಕಡ್ಡಿ ಅಥವಾ ವಿಶೇಷವಾಗಿ ಯಾವುದಾದ್ರು ಚೆನ್ನಾಗಿರ್ತಕ್ಕಂಥ, ಅಂದರೆ ಹೂವಿನ ತೋಟ ಏನಂತ ಹೇಳ್ತೀವಲ್ವ, ಆ ಹೂವಿನ ತೋಟದಲ್ಲಾದರೂ ಸಹಿತ ಆ ಗಂಧವನ್ನು ಅದ್ದುಕೊಂಡು ಒಂದು ತ್ರಿಕೋನವನ್ನು ಬರಿಬೇಕು. ವಿಳೆದೆಲೆ ಮೇಲೆ ಒಂದು ತ್ರಿಕೋನ ಬರಿಬೇಕು. ತ್ರಿಕೋನ ಬರೆದು ತ್ರಿಕೋನದ 3 ಭಾಗಗಳಲ್ಲೂ ತ್ರಿಶೂಲವನ್ನು ಬರಿಬೇಕು. ತ್ರಿಶೂಲ ತಾವೆಲ್ಲರೂ ನೋಡಿದ್ದೀರಿ. ಈಗಷ್ಟೇ ತಾಯಿ ಚೌಡೇಶ್ವರಿ ನೋಡ್ಕೊಂಬಂದೆ. ಅಲ್ಲಿ ಬರೀ ಇರೋದು ತ್ರಿಶೂಲಗಳೇ. ಆ ತ್ರಿಶೂಲ ಜಾಸ್ತಿ ಇರೋದೇ ಅಲ್ಲಿ ಶಕ್ತಿ ಆಗಿರ್ತಕ್ಕಂಥದ್ದು. ಹೇಗೆ ಶಿವನಿಗೆ 3 ಕಣ್ಣು, ಹಾಗೆ ತ್ರಿಶೂಲಕ್ಕೆ ಆ ಶಕ್ತಿ ಇದೆ. ವಿಳೆದೆಲೆ ಮೇಲೆ ತ್ರಿಕೋನ ಬರಿಬೇಕು. ತ್ರಿಕೋನಕ್ಕೆ 3 ಭಾಗದಲ್ಲೂ 3 ತ್ರಿಶೂಲ ಬರಿಬೇಕು. ಮಧ್ಯದಲ್ಲಿ ಬರೀತಕ್ಕಂಥ ಬೀಜಾಕ್ಷರಿ ಮಂತ್ರ ಐಂ ಶ್ರೀಂ ಕ್ಲೀಂ, ಐಂ ಶ್ರೀಂ ಕ್ಲೀಂ. ಈ 3 ಬೀಜಾಕ್ಷರಿಯನ್ನು ಆ ಒಂದು ತ್ರಿಕೋನದ ಮಧ್ಯದಲ್ಲಿ ಬರಿಬೇಕು. ಮಧ್ಯದಲ್ಲಿ ಬರೆದಾದ ನಂತರ ಬರಿಬೇಕಾಗಿರ್ತಕ್ಕಂಥದ್ದು ಗಂಧದಲ್ಲಿ. ಅದರ ಮೇಲೆ ಒಂದು ಏಲಕ್ಕಿಯನ್ನು ಇಡಬೇಕು. ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರದ ಮೇಲೆ ಒಂದು ಏಲಕ್ಕಿಯನ್ನು ಇಟ್ಟು ಪೂರ್ವಾಭಿಮುಖವಾಗಿ ಲಕ್ಷಣವಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿನ, ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅತ್ತೆ ಮಾವನ್ನ, ನಿಮ್ಮ ಪತಿದೇವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು, ನಂತರ ನಿಮ್ಮ ಯಶಸ್ಸಿಗಾಗಿ ನೀವು ಮಾಡ್ತಿರ್ತಕ್ಕಂಥ ಈ ಅನುಷ್ಠಾನಕ್ಕೆ ಬರೀ ಐಂ ಅನ್ನೋ ಒಂದೇ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಪಠಿಸಿದ ನಂತರ ಆ ಏಲಕ್ಕಿನ ನೀರಿಗೆ ಹಾಕಿ, ವಿಳೆದೆಲೆನ ಪ್ರತಿದಿನ ಬೆಳಿಗ್ಗೆ ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ಸಂಜೆ ಅದನ್ನು ನೀರಿಗೆ ಹಾಕಿ, ಆ ನೀರಲ್ಲಿರ್ತಕ್ಕಂಥ ಏಲಕ್ಕಿ ನೀರನ್ನ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತೀರ್ಥವಾಗಿ ಸ್ವಲ್ಪ ತೆಗೆದುಕೊಳ್ಳಿ. ವಿಳೆದೆಲೆನ ನೀರಿಗೆ ಹಾಕಿರ್ತಕ್ಕಂಥದ್ದನ್ನು ಆ ನೀರು ಮತ್ತು ವಿಳೆದೆಲೆನ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ತಂದು ಅಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ. ಇಷ್ಟು ಕಾಯಕವನ್ನು ನೀವು ಮಾಡಿದ್ರೆ, 9 ದಿವಸದ ಅನುಷ್ಠಾನ ಇದು ನೀವು ಮಾಡಿದ್ರೆ, ಮಾಡುವ ಪ್ರಾರಂಭದಲ್ಲಿ ನೀವು ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪದ ಕಾರ್ಯವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಇತ್ತೀಚೆಗಷ್ಟೇ ಹೇಗೆ ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು ಅಂತ ನೋಡ್ತಾ ಇದ್ವಿ. ಮತ್ತೀಗ ಮುಂದುವರಿಸ್ತಾ, ಈಗ ಅದೇ ಆವರಣದಲ್ಲಿ ಇದ್ದಂತಹ ಶ್ರೀ ಶನೈಶ್ವರ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಬನ್ನಿ ಹಾಗಿದ್ರೆ ಆ ಪೂಜಾ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗೋಣ. ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ನಿನ್ನನ್ನೇ ನಂಬಿಹೆವು,
ಭಜಿಸುವೆವು ನಿನ್ನನ್ನೇ ಭಜಿಸುವೆವು ಶನಿ ಮಹಾರಾಜ ನಿಜ ಘನ ತೇಜ. ಕಾಡಬೇಡ ಕಾಡಬೇಡ ಕಾಡಿ ಕಂಗೆಡಿಸಿ ಕೈ ಬಿಡಬೇಡ ಏರಬೇಡ ಬೆನ್ನೇರಬೇಡ ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಶರೀಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಛತ್ರ ಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಂ ಗೃಹಮಂಡಲಿಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಆ ಹೆಸರಿಗೆ ತಕ್ಕನಾಗಿ ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿರತಕ್ಕಂಥ ಶನೈಶ್ಚರ ಸ್ವಾಮಿಯ ಸಾನ್ನಿಧ್ಯ. ಸ್ವಾಮಿ ಕಾಕವಾಹನನಾಗಿ ಬಹಳ ವಿಶೇಷವಾಗಿ ಬಂದಂಥ ಭಕ್ತರನ್ನು ಹರಿಸ್ತಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಸಹಿತ ಶನೈಶ್ಚರನ ಅನುಗ್ರಹ ಬೇಕು. ಯಾರ ಜಾತಕಕ್ಕೆ ಸ್ವಾಮಿ ಪ್ರವೇಶ ಮಾಡ್ತಾನೋ, ಯಾರ ಜಾತಕದಲ್ಲಿ ಸ್ವಾಮಿ ದಶಾಭುಕ್ತಿಚಾರ ಪ್ರಕಾರ ಇರ್ತಾನೋ, ಆ ಪ್ರತಿಯೊಬ್ಬ ಜಾತಕ ಪುರುಷರಿಗೂ ಸಮಸ್ಯೆ ಎಂಬತಕ್ಕಂಥದ್ದು ತಪ್ಪಿದ್ದಲ್ಲ. ಆದರೆ ಸಮಸ್ಯೆ ಎಷ್ಟೇ ಬಂದರೂ ಸಮಸ್ಯೆ ಕೊಡ್ತಕ್ಕಂಥದ್ದು, ಕಷ್ಟಗಳನ್ನು ಕೊಡ್ತಕ್ಕಂಥದ್ದು ಅದು ಮುಕ್ತಿಯ ಮಾರ್ಗಕ್ಕೆ ದಾರಿ ತೋರಿಸ್ತಾನೆ. ಅಂತಹ ಮುಕ್ತಿ ಪಡೆಯೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶನೈಶ್ಚರನ ಅನುಗ್ರಹ. ಹಾಗಾಗಿ ಇವತ್ತು ಶನೈಶ್ಚರ ಸ್ವಾಮಿಯ ಅನುಗ್ರಹವನ್ನು ಪಡೆಯುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವು ಮಾಡ್ತಿದ್ದೇವೆ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜಾನುಷ್ಠಾನ, ಅತ್ತ ಸತ್ಯನಾರಾಯಣ ಇತ್ತ ಶನೈಶ್ಚರ, ಜೊತೆಗೆ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಮತ್ತು ಚಂಡಿಕಾ ಹವನ ಎಲ್ಲವನ್ನು ದರ್ಶನ ಮಾಡುವ ಭಾಗ್ಯ ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳದು. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವಮೊಗ್ಗದಲ್ಲಿ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಪೂಜ್ಯ ಆನಂದ್ ಗುರುಜಿಯವರು, ಪೂಜ್ಯ ವಿನಯ್ ಗುರುಜಿಯವರು ಅವರಿಬ್ಬರು ಬಂದು ಶಿವಮೊಗ್ಗ ಜನರಿಗೆ ಆಶೀರ್ವಾದ ಮಾಡಿ ತುಂಬ ಸಂತೋಷ. ಏಕೆಂತಂದರೆ ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್, ಶ್ರೀಗಂಧ ಸಂಸ್ಥೆ ಮತ್ತು ಶನೀಶ್ವರ ದೇವಸ್ಥಾನ 3 ಸಂಸ್ಥೆಯ ಮುಖಾಂತರ ಇವತ್ತೇನು ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೀತಾ ಇದೆ, ಇದು ನಮ್ಮ ನಗರದ ಜನತೆಯ ಸೌಭಾಗ್ಯ. ಇದ್ರ ಜೊತೆಗೇ ಈ ಇಬ್ಬರು ಪೂಜ್ಯ ಜಗದ್ಗುರುಗಳು ಪೂಜ್ಯ ಆನಂದ ಗುರುಜಿಯವರು ಮತ್ತು ವಿನಯ್ ಗುರುಜಿಯವರು ಬಂದು ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದ್ದು ತುಂಬ ಸಂತೋಷದಿಂದ ಅವರೆಲ್ಲರೂ ಕೂಡ ಇವತ್ತು ಮನೆಗೆ ತೆರಳಿದ್ದಾರೆ. ಅಂತ ಆನಂದ್ ಗುರುಜಿಯವರು ಮತ್ತು ವಿನಯ್ ಗುರುಜಿಯವರು ಶಿವಮೊಗ್ಗಕ್ಕೆ ಬಂದಿರೋದು ನಮ್ಮೆಲ್ಲ ಭಕ್ತರ ಪುಣ್ಯ. ಪೂಜ್ಯ ಆನಂದ್ ಗುರುಜಿಯವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ 2 ಆಶೀರ್ವಚನ ನೀಡಬೇಕು ಅಂತೇಳಿ, ಈ ಕಾರ್ಯಕ್ರಮದ ಬಗ್ಗೆ ಅವ್ರಿಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಪೂಜ್ಯ ಆನಂದ್ ಗುರುಜಿಯವರನ್ನ ಪ್ರಾರ್ಥನೆ ಮಾಡ್ತಾರೆ. ಈಶ್ವರಪ್ಪರವರು ಬಹುಶಃ ಅವರು ಬೆಳೆದು ಬಂದಂಥ ಹಾದಿ, ಒಂದು ಚೌಕಟ್ಟು ಮತ್ತು ತಮ್ಮದೇ ಆದಂತಹ ಒಂದಷ್ಟು ಘನತೆ, ಒಂದು ಸಂಸ್ಕೃತಿ ಸಂಪ್ರದಾಯ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅರ್ಥಗರ್ಭಿತವಾಗಿ ಇದನ್ನು ಹೀಗೇ ಮಾಡಬೇಕು. ಮೊದಲು ಹೆಣ್ಣು ಮಕ್ಕಳು ಇವರು ವಾಸ್ತುಗೃಹದಲ್ಲಿ ನಗನಗ್ತಾ ಇರಬೇಕು, ಇವರು ಹಸನ್ಮುಖಿಯಾಗಿರಬೇಕು. ನಮ್ಮ ಭಾರತದ ದೇಶದ ಕಣ್ಮಣಿಯಾಗಿರ್ತಕ್ಕಂಥದ್ದೊಂದು ಹೆಣ್ಣು, ಭಾರತಾಂಬೆ ಹೆಣ್ಣು. ಭಾರತ ದೇಶದಲ್ಲಿ ಹೆಣ್ಣು ಚೆನ್ನಾಗಿ ಅಭಿವೃದ್ಧಿ ಆದರೆ, ಹೆಣ್ಣು ವಾಸ್ತುಗೃಹದಲ್ಲಿ ನಗನಗ್ತಾ ಇದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಎಂಬತಕ್ಕಂಥ ಆ ಒಂದು ಸ್ವಯದ್ದೇಶದಿಂದ ತಾವು ತೆಗೆದುಕೊಳ್ಳುವ ಪ್ರತಿ ನಿಲುವು ಅರ್ಥಗರ್ಭಿತವೇ. ಅದರಲ್ಲೂ ಒಂದು ಫೈನಾನ್ಸಲ್ಲಿ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ, ಕುಟುಂಬದ ಯಶಸ್ಸಿಗೋಸ್ಕರ ತಾವು ಈ ಸಂಸ್ಥೆನಲ್ಲಿ 10 ಜನ ಹೆಣ್ಮಕ್ಳು ಒಂದು ಕಡೆ ಕೂಡಿಸಿ ದೇವಾಲಯಗಳಿಗೆ ಕರ್ಕೊಂಡು ಹೋಗ್ತೀರಿ, ಇಂಥ ಪೂಜೆ ಪುನಸ್ಕಾರಗಳು ಮಾಡ್ತೀರಿ, ಧರ್ಮ ಕಾರ್ಯಗಳಲ್ಲಿ ಅವರನ್ನು ಭಾಗವಹಿಸೋ ಥರ ಮಾಡ್ತೀರಿ. ಜೊತೆಗೆ ಈ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನಿರಂತರವಾಗಿ ಪ್ರವಚನ ಕೊಡಿಸಿ ಅವರ ಜೀವನದಲ್ಲೂ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಶಕ್ತಿನ ತುಂಬುತ್ತಿದ್ದೀರಿ. ಈ ಕಾಯಕಕ್ಕೆ ತಂದೆ ಮಕ್ಕಳ ಪಾತ್ರ ಬಹಳ ದೊಡ್ಡದು. ಹಾಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಈಶ್ವರಪ್ಪರವರ ಸುಪುತ್ರರಾದಂತಹ ಕಾಂತೇಶ್ವರವರು ಹಾಗೂ ಅವರ ಕುಟುಂಬದವರು ಎಲ್ಲರೂ ಸಹಿತ ಆಧ್ಯಾತ್ಮಿಕದ ಚಿಂತನೆ ಮಾಡ್ತಾ, ಆಧ್ಯಾತ್ಮಿಕದ ಒಲವಲ್ಲಿದ್ದು ಪ್ರತಿನಿತ್ಯದ ಆಧ್ಯಾತ್ಮಿಕದ ಗುರುಗಳಾಗ್ಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂತಹ ಗುರು ಪರಂಪರೆಯನ್ನಾಗಲಿ ಹೆಚ್ಚು ಪೂಜ್ಯ ಭಾವನೆಯಲ್ಲಿ ನೋಡ್ತಾ ನಡೆಸ್ಕೊಂಡ್ಬರ್ತಿರೋದೇ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಹಾಗಾಗಿ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ನಡೆದಂಥ ಈ ಕಾರ್ಯಕ್ರಮ ಅದ್ಧೂರಿತವಾದಂಥ ಕಾರ್ಯಕ್ರಮ. ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಲ್ಲಿ ನೆರವೇರಿಸಲಾದಂತಹ ವಿಶೇಷ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯ ಹೇಗಿತ್ತು ಅಂತ ನೋಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.